ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ಒಂದು ಬಿಗ್ಗೆಸ್ಟ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಆ ಬಿಗ್ಗೆಸ್ಟ್ ನ್ಯೂಸ್ ಏನಂತ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರೋ ತುಂಬ ಜನ ಏನು ಕೇಳ್ತಾ ಇದ್ದೀರಾ ಅಂದರೆ, ನಾವು ಯುವ ನಿಧಿಗೆ ಅಪ್ಲೈನ ಮಾಡಿದ್ವಿ, ನಮಗೆ ಅಮೌಂಟು ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳೋದು. ಇವಾಗ ಯುವ ನಿಧಿ ಅಮೌಂಟ್ ಬಂದು ನಿಮ್ಮ ಅಕೌಂಟ್ಗೆ ಸ್ಯಾಂಕ್ಷನ್ ಆಗಿದೆ. ಇದೊಂದು ಲೇಟೆಸ್ಟ್ ಆಗಿರುವಂತಹ ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟು ಅಮೌಂಟ್ ಬಂದಿದೆ, ಯಾವಾಗ ಬಂದಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂದರೂ ಕೂಡ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ, ನೀವು ಯುವ ನಿಧಿಗೆ ಸ್ಕೀಮ್ಗೆ ಅಪ್ಲೈನ ಆದಮೇಲೆ ನಿಮಗೆ ಆಫ್ಟರ್ 6 ಮಂತ್ಸ್ ನಿಮ್ಮದು ಎಜುಕೇಷನು ಗ್ರ್ಯಾಜುಯೇಷನ್ ಆಗಿ 6 ಮಂತ್ಸ್ ಆಗಿದ್ದರೂ ಕೂಡ ನಿಮಗೆ ಒಂದು ಪ್ರಾಪರ್ ಜಾಬ್ ಸಿಕ್ಕಿಲ್ಲ ಅಂದರೆ, ಆ ಥರದವ್ರಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ 3000 ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1500 ಕೊಡ್ತಾಯಿದ್ರು ಗೌರ್ನಮೆಂಟ್ಸ್ ಕಡೆಯಿಂದ ಯುವ ನಿಧಿ ಸ್ಕೀಮ್ ಅಂಡರಲ್ಲಿ. ಅವ್ರಿಗೆ ಎಸ್ಟರ್ಡೇ ಬಂದು ಅರೌಂಡ್ 2 ಮಂತ್ಸ್ ಅಮೌಂಟ್ 6000 ಅಮೌಂಟ್ ಬಂದು ಡೆಪಾಸಿಟ್ ಆಗಿದೆ. ನೀವು ಇಲ್ಲಿ ಲೈವ್ ಪ್ರೂಫ್ಗಳನ್ನು ಕೂಡ ನೋಡ್ಬೋದು. ಒಬ್ಬರು ಕೂಡ ನಮಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು. ನೀವು ನೋಡ್ಬೋದು ಇಲ್ಲಿ ಅವ್ರ ಅಕೌಂಟ್ ನಂಬರ್ ಮತ್ತು ಎಷ್ಟು ಅಮೌಂಟ್ ಬಂದಿದೆ. ಆಧಾರ್ DPTಯಿಂದ 3,000 ಅಂತ 2 ಕಂತು ಅಮೌಂಟ್ ಬಂದಿರೋದ್ರಿಂದ ಅವರಿಗೆ 6,000 ಅಮೌಂಟ್ ಬಂದಿದೆ. ಎರಡು ಕೂಡ ಸೇಮ್ ಟೈಮ್. ನೀವು ಎಷ್ಟರ ಟೈಮಿಂಗ್ಸ್ಗಳನ್ನು ಕೂಡ ನೋಡ್ಬೋದು ಮತ್ತು ಡೇಟನ್ನು ಕೂಡ ನೋಡ್ಬೋದು. 12/7/2024 19 ಅಂದರೆ ಅರೌಂಡ್ 8:30 9 ಗಂಟೆ ಮೇ ಬಿ ಇರ್ಬೋದೇನೋ. 8:30 9 ಗಂಟೆ ಒಳಗಡೆ ಅವರಿಗೆ 6,000 ಅಮೌಂಟು ಬಂದಿದೆ. ಅಂದರೆ 2 ತಿಂಗಳದ್ದು. ಇದು ಬಂದು ಯಾವ ತಿಂಗಳದ್ದು ಅಂದರೆ, ಅವ್ರು ಹೇಳಿರೋ ಪ್ರಕಾರ ಅವ್ರಿಗೆ ಮೇ ತಿಂಗಳದ್ದು ಆಲ್ರೆಡಿ ಬಂದಿತ್ತು. ಫೆಬ್ರವರಿ ಮತ್ತು ಜೂನ್ ತಿಂಗಳದ್ದು ಇವರಿಗೆ ಅಮೌಂಟು ಬಂದಿರೋದು ಅಂತ ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ರು. ಯಾವ ಥರ ಅವ್ರಿಗೆ ಫೈಂಡ್ ಔಟ್ ಮಾಡಿದ್ರು ಅಂದರೆ, ಇದು ಬಂದು ಅವ್ರಿಗೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆದರೆ ನಿಮಗೆ ಯಾವ ಮಂತಿಂದ ಅಮೌಂಟ್ ಬಂದಿದೆ ಅಂತ ಸಂಪೂರ್ಣವಾಗಿ ನಿಮಗಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಿಮಗೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತೆ ನಿಮಗೆ ಯಾವ ಮಂತಿಂದ ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ ಅಂತ. ನಿಮಗೆ ಡೈರೆಕ್ಟಾಗಿಯೇ ಸೇವಾ ಸಿಂಧು ಅಕೌಂಟ್ಗೆ ನೀವು ಲಾಗಿನ್ ಆಗೋದ್ರಿಂದ ಅಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಇದು ಬಂದು ಗ್ಯಾರಂಟಿ ಯೋಜನೆಯ ಒಂದು ಅಮೌಂಟ್ ಬಂದು ಏನು ಯುವ ನಿಧಿ ಅಮೌಂಟು 1,500 ಪ್ಲಸ್ 3,000 ಅಮೌಂಟ್ಗಳನ್ನು ಪೇ ಮಾಡ್ತಾಯಿದ್ರು ಯಾರೋ ಅನ್ಎಂಪ್ಲಾಯ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ, ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ. ಅವ್ರಿಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಇವಾಗ ಅಮೌಂಟ್ ಬಂದಿದೆ. ಹೋಗಿ ಸಮ್ಟೈಮ್ಸ್ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೂ ಕೂಡ ಬ್ಯಾಂಕಿಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೋಗಿ ಒಂದು ಸಲ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂದರೆ, ನಾನು ಯಾವ ಥರ ಚೆಕ್ ಮಾಡಬೇಕು ಅಂತ ನಿಮಗೇನಾದರೂ ಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಥರ ಚೆಕ್ ಮಾಡಬೇಕು, ಎಲ್ಲಿ ಅಮೌಂಟ್ ಶೋ ಆಗುತ್ತೆ, ನಿಮಗೆ ಬಂದಿಲ್ಲ ಅಂದರೆ ಯಾವ ಥರ ನೋಡಬೇಕು ಅಂತ ನನಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮದು ಡಿಗ್ರಿ ಮುಗಿದು 6 ಮಂತ್ಸ್ ಆಗಿರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ NPC ಮ್ಯಾಗನ್ ಆಗಿರಬೇಕು. ಇದಾಗಿದ್ದರೆ ನಿಮಗೆ ಖಂಡಿತವಾಗಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ. ಎಷ್ಟು ಅಂದರೆ 3,000 ಬರುತ್ತೆ. ನೀವು ಡಿಗ್ರಿ ಆಗಿದ್ದರೆ, ಡಿಪ್ಲೊಮಾ ಆಗಿದ್ದರೆ 1,500 ಬರುತ್ತೆ. ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಒಂದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವ್ರ ಹೆಸರು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ವಿಡಿಯೋ ಸಿಗೋಣ. ಧನ್ಯವಾದಗಳು.